ಹಾವಳಿನ ಜಮೀನಿಂದ ಉತ್ತಮ ಮಾಡ್ತೀವಿ. ಜಮೀನಿಂದ ಉತ್ತಮ ಸ್ವಲ್ಪ ಭಯವಾದ ನಮಗೆ ಏನು ಮಾಡೋದು ಚೆನ್ನಾಗಿ ಹೌದು ಇದಕ್ಕೆ ಇವಾಗ ಕಮ್ಮಿ ಆಗ್ಬಿಟ್ಟಪ್ಪ ಮೊದಲು ಫುಲ್ ಆಗಿರ್ತಾನೆ ಒಂದು ನಾಗರ ಆಗೋಯ್ತು ಇದ್ದಾಗ ಹಾವಳು ಕಡಿಮೆ ಆಗ್ತದೆ ಅಂತ ಕಡಿಮೆ ಆಗ್ಬಿಡೋದು ಪೂರ್ತಿಕಾಯಿ ನಾಶನೂ ಆಗಲ್ಲ. ಯಾಕಂದ್ರೆ ದೊಡ್ಡ ಹಾವಳನ್ನ ನಮಗೆ ತಿನ್ನಲ್ಲ, ಸಣ್ಣ ಪುಟ್ಟ ಹಾವಳು ಮಾತ್ರ ನಮಗೆ ತಿನ್ನುವಂಥದ್ದು. ಎಲ್ಲ ಹಾವಳು ತಿನ್ನಲ್ಲ. ಯಾವಾಗ ನಮಗೂ ಅದಕ್ಕೆ ಏನಕ್ಕೆ ಆಗಲ್ಲ ಅಂತಂದ್ರೆ ನೆಲೆಗಳ ಮೊಟ್ಟೆ ಇಟ್ಟಾಗ ನೆಲದ ಮೊಟ್ಟೆ ಇಡೋದು, ಆ ಮೊಟ್ಟೆಗಳನ್ನ ನಾವು ತಿಂತವೆ, ಮರಿಗಳನ್ನ ನಾವು ತಿಂತವೆ. ಆ ಕಾರಣಕ್ಕೆ ವಿಡಿಯೋ ಮಾಡಿ ಸೇಫ್ಟಿ ಜಾಗ ಯಾವತ್ತೂ ಹಾಕಿರ್ತಿರಲ್ಲ, ಸೇಫ್ಟಿ ಜಾಗ ಇದೆ. ಒಂದು ಇಲಿಗಳು ವಾಸ ಮಾಡ್ತವೆ, ಇಲ್ಲಿ ನಾಯಿಗಳು ಇಲಿಗಳು ಸಿಗ್ತದೆ, ಅಲ್ಲ ಬರುತ್ತದೆ. ಒಳ್ಳೆ ಗಂಡು ಹಾವು ಇದು, ಗಂಡು ಹಾವು, ಗಂಡು ಕೆರೆ ಹಾವು. ಬಟ್ ಆದ್ರೆ ಇದು ಇಲ್ಲೇ ಹುಟ್ಟಿ ಬೆಳೆದಂತ ಹಾವು. ಒಂದು 10 ವರ್ಷ ಮೇಲ್ಪಟ್ಟಿದೆ ಹಾವು, ಇಲ್ಲೇ ಹುಟ್ಟಿ ಬೆಳೆದಂತ ಹಾವು, ಬೇರೆ ಕಡೆಯಿಂದ ಬಂದಂತ ಹಾವು. ಕಚ್ಚ ತೀರ ತೊಂದರೆ ಇದ್ದಾಗ ಇಲ್ಲ ನಮ್ಮಿಂದ ತೀರ ಹಿಂಸೆ ಒಳಗಾದಾಗ ಮಾತ್ರ ಕಚ್ತವೆ, ಎಲ್ಲ ಸುಳ್ಳು ಇರ್ತವೆ. ಯಾವ್ದು ಬಾಲ ಏನಿಲ್ಲ, ಸುಮ್ಮನೆ ಅನ್ನೋದಷ್ಟೇ. ಏನಕ್ಕಂತಂದ್ರೆ ಅತಿ ಉದ್ದ ಬೆಳೀತದೆ ಈ ಹಾವು. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಇದನ್ನ ಬಾಲ ತಿರ್ಸಿ ಬಂದ್ಬಿಡ್ತಿದ್ರು. ಇದನ್ನ ಸಾಯಿಸಬಾರ್ದು, ನಾಶ ಆಗಬಾರ್ದು ಬಾಲ ಬಿಡಿದ ವಿಷಯ ರೂಢಿ ಆಗಿ ಸತತಿ ಉಳಿತ. ಆ ಕಾಲಕ್ಕೆ ಬಾಲದಲ್ಲಿ ಉಳಿದ ವಿಷಯ ಅಂತ ಹೇಳ್ತಾರೆ, ಏನೂ ಇರಲ್ಲ. ಇದು 20 ವರ್ಷದ 10 ವರ್ಷ ಮೇಲ್ಪಟ್ಟಿದೆ ಹಾವು. ಬಟ್ ಇದಕ್ಕೂ ಬಾಲಕ್ಕೆ ಮೂಗುತಿ ಏನೋ ಕಚ್ಚಿ ಫ್ರಾಕ್ಚರ್ ಆಗತ್ತೆ. ಬಾಲ ತುದಿ ಬಾಲ ಮಂಡಿದೆಯಲ್ಲ, ಇದು ಬಿಲ್ಕೊಂಡ್ ಮುಗ್ದಾಗ ಟಕ್ಕದ ಹಿಡ್ಕೊಂಡ್ಬಿಡ್ತಾರೆ ಬಾಲನ ಕಚ್ಚಿ. ಅದು ಬಿಡಿಸ್ಕೊಳಕ್ಕಾಗಲ್ಲ, ಆಗ ತುಂಡಾಗಿದೆ, ಸ್ವಲ್ಪ ತುಂಡಾಗಿದೆ ಬಾಲ. ಬಟ್ ಇದನ್ನ ರೈತನ ಮಿತ್ರ ಅಂತ ಕರಿತೀವಿ ಇದನ್ನ. ಈ ಹಾವು ಹೌದು, ಪ್ರತಿಯೊಂದು ಹಾವು ರೈತನ ಮಿತ್ರ ಹಾವಳ. ಯಾರು ಯಾವ ತೊಂದರೆ ಮಾಡಲ್ಲ. ಬಾಲದಲ್ಲಿ ವಿಷ ಚೇಳಿಗೆ ಅಂದ್ರೆ ಜೇನುಹುಳ, ಕೆಲವು ಕೀಟಗಳಿಗೆ ಬಾಲ ವಿಷ ಇರ್ತದೆ ಚೇಳಿಗೆ. ಇಲ್ಲ ಜೇನುಹುಳ ಕೆಲವು ಕೀಟಗಳು ಮಾತ್ರ ಮುಳ್ಳಿ ಇರ್ತದೆ. ಇದಕ್ಕಿಲ್ವಾ? ನಾಗರಾವ್ ಮಾತ್ರ ನಮ್ಮಲ್ಲಿ ವಿಸ್ಫೋಟಿತ ಹಾವು 4 ಇರೋದು. ನಾಗರಾವು, ಮಂಡಲದಾವು, ರಕ್ತಮಂಡಲ ಮತ್ತೆ